session we are going to talk about prepositions, right? So we call it as prepositions. Pronunciation ಅನ್ನು ನೋಡ್ಕೊಳ್ಳಿ, ಇದನ್ನ prepositions, right? We call it as what? Prepositions. Let us see what do you mean by prepositions. A preposition is a word used to link nouns, pronouns or phrases to the other words within a sentence. They are placed directly in front of nouns. Now look at here, prepositions are the words, or you can say it's a word used to link a noun, pronoun or a phrases to the other word. ಒಂದು ವರ್ಡಿಂದ ಇನ್ನೊಂದು ವರ್ಡ್ಗೆ ಲಿಂಕ್ ಮಾಡೋದಕ್ಕೆ ನಾವೇನಂತ ತಗೋತಾ ಇದ್ದೀವಿ? ಪ್ರಿಪೋಸಿಷನನ್ನು ತಗೋತಾ ಇದ್ದೀವಿ. ಯಾವುದರಲ್ಲಿ? ವಿತಿನ್ ಎ ಸೆಂಟೆನ್ಸಲ್ಲಿ ಆಗುತ್ತೆ. ದೇ ಆರ್ ಪ್ಲೇಸ್ಡ್ ಡೈರೆಕ್ಟ್ಲಿ ಇನ್ ಫ್ರಂಟ್ ಆಫ್ ನೌನ್ಸ್. ನೌನಿನ ಮುಂದುಗಡೆನೆ ಅದನ್ನು ನಾವು ಪ್ಲೇಸ್ ಮಾಡೋದು. ಪೊಸಿಷನ್, ದ ಪೊಸಿಷನ್ ಆಫ್ ಪ್ರಿಪೋಸಿಷನ್ ಈಸ್ ವಾಟ್? ಡೈರೆಕ್ಟ್ಲಿ ಇನ್ ಫ್ರಂಟ್ ಆಫ್ ನೌನ್ಸ್, ರೈಟ್? Okay, let us see the next things. Here is the example number 1, that is I like to read. Now look at here, in the classroom. Here we are linking read with what? The classroom. Classroom ಅನ್ನೋ ಒಂದು ನೌನ್ನ ನಾವು read ಅನ್ನೋ ಒಂದು ವರ್ಬ್ಗೆ ಲಿಂಕನ್ನು ಮಾಡ್ತಾ ಇದ್ದೀವಿ, ರೈಟ್? ಸೊ he climbed down the ladder. He climbed down the ladder. Now look at here, ladder is said to be what? It's a noun, right? So idra munde article ide. So it's we have idanna ನಾವು ಯಾವುದ್ರ ಮಧ್ಯದಲ್ಲಿ ಹಾಕ್ತಾ ಇದ್ದೀವಿ ಅಂದರೆ ಒಂದು ವರ್ಬ್ ಮತ್ತು ಒಂದು ನೌನದ ಮಧ್ಯದಲ್ಲಿ ಹಾಕ್ತಾ ಇದ್ದೀವಿ. Why? Because to link what verb with a noun. So to get into the attic. He climbed down the ladder to get into the attic, right? The attic is said to be what again? Again it's said to be what? A noun, right? So we are linking with verb and noun. So preposition is a word used to link nouns, pronouns or phrases to other words within a sentence. They are placed directly in front of nouns. Now look at here, he ran dash the road. Here the road ಅನ್ನೋದು ಏನಪ್ಪ? Here it is a noun which is having with determiner the road ಅಂತ ಹೇಳ್ತಾ ಇದ್ವಿ. We are linking verb with a noun, right? ಸೊ ಇವೆರಡನ್ನ ನಾವು ಲಿಂಕ್ ಮಾಡೋದಕ್ಕೆ ನಾವು ಏನನ್ನು ಯೂಸ್ ಮಾಡ್ತಾ ಇದ್ದೀವಿ? ಪ್ರಿಪೋಸಿಷನನ್ನು ಯೂಸ್ ಮಾಡ್ತಾ ಇದ್ದೀವಿ. ಈ ವರ್ಬನ್ನು ಮತ್ತು ನೌನನ್ನು ಲಿಂಕ್ ಮಾಡೋದಕ್ಕೆ ನಾವು ಪ್ರಿಪೋಸಿಷನನ್ನು ಯೂಸ್ ಮಾಡ್ತಾ ಇದ್ದೀವಿ, right? So this is about the prepositions. So prepositions ಅನ್ನು ನಾವು ಯಾವುದ್ರ ಮುಂದ್ಗಡೆ ಯೂಸ್ ಮಾಡ್ತೀವಿ, ಯಾವ ವರ್ಬ್ ಮುಂದ್ಗಡೆ ಯೂಸ್ ಮಾಡ್ತೀವಿ ಅಂತಂದರೆ, ಸಿ ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಬಂದರೆ ಆವಾಗ ನಾವು ಪ್ರಿಪೋಸಿಷನನ್ನು ಯೂಸ್ ಮಾಡ್ತೀವಿ, ರೈಟ್? ಸೊ ಇಫ್ ಇಟ್ ಈಸ್ ಅ ಟ್ರಾನ್ಸಿಟಿವ್ ವರ್ಬ್ ವಿ ಡೋಂಟ್ ಯೂಸ್ ಇಟ್, ರೈಟ್? ಇಫ್ ಎ ವರ್ಬ್ ಈಸ್ ಅ ಟ್ರಾನ್ಸಿಟಿವ್ ಇಟ್ ಡಸ್ ನಾಟ್ ಟೇಕ್ ಪ್ರಿಪೋಸಿಷನ್, right? To know whether the verb is transitive ಅಂತ ಕಂಡುಹಿಡಿಬೇಕು ಅಂತಂದರೆ ನೀವು ಆ ವರ್ಬ್ ಆದಮೇಲೆ ವಾಟ್ ಅಥವಾ ಹೂಮ್ ಅಂತ ಎರಡನ್ನು ನೀವು ಪ್ಲೇಸ್ ಮಾಡಿದರೆ, ಆಫ್ಟರ್ ವರ್ಬ್ ಇಫ್ ಯು ಪ್ಲೇಸ್ ವಾಟ್ ಆರ್ ಹೂಮ್, ಇಫ್ ಎ ರೆಸ್ಪಾನ್ಸ್ ಕಮ್ಸ್, ಈಗ ಏನಾದರೂ ರೆಸ್ಪಾನ್ಸ್ ಏನಾದರೂ ಬಂತು ಅಂದರೆ ಅದು ಟ್ರಾನ್ಸಿಟಿವ್ ಆಗುತ್ತೆ. ಪ್ರಿಪೋಸಿಷನ್ ವಿಲ್ ನಾಟ್ ಬಿ ಪ್ಲೇಸ್ಡ್. ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಹೇಳ್ತೀನಿ, ಲೈಕ್ ಶಿ ಗೇವ್ ವಾಟ್? ಶಿ ಗೇವ್ ವಾಟ್? ಶಿ ಗೇವ್ ಅ ಬುಕ್, ರೈಟ್? ಸೊ ಶಿ ಗೇವ್ ಅ ಬುಕ್ ಅಂತ ನಾನು ಬರೆಯೋದಾದರೆ ಇಲ್ಲಿ ಯಾವುದೇ ರೀತಿಯ ಪ್ರಿಪೋಸಿಷನ್ ಬೇಕಾಗಲ್ಲ. ಗೇವು ಮತ್ತು ನೌನಿನ ಮಧ್ಯದಲ್ಲಿ ಯಾವುದೇ ರೀತಿಯ ಪ್ರಿಪೋಸಿಷನ್ನು ಬೇಕಾಗಲ್ಲ, ರೈಟ್? ಸೊ ದಿಸ್ ಈಸ್ ಹೌ ವಿ ಡೂ ಇಟ್. So the one more thing is she gave me what? She gave whom? Me what? A book ಅಂತ ಹೇಳ್ತೀನಿ.
ಆ ಬುಕ್ ಅಂತ ಹೇಳಿದಾಗೂ ಕೂಡ ಇಲ್ಲಿ ಇಂಡೈರೆಕ್ಟ್ ಆಬ್ಜೆಕ್ಟ್ ಇದೆ ಮತ್ತು ಇಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ಇದೆ, ರೈಟ್. ಸೊ ಇಲ್ಲಿ ನೋಡಿ ಅಗೇನ್ ಈ ಗೇವು ಮತ್ತು ಮೀ ಅಥವಾ ಆರ್ ಎ ಬುಕ್ ಮಧ್ಯದಲ್ಲಿ ನಮಗೆ ಯಾವುದೇ ರೀತಿಯ ಪ್ರಿಪೋಸಿಷನ್ ಬೇಕಾಗಲ್ಲ, ರೈಟ್. ಸೊ ಇಟ್ ಈಸ್ ಯೂಸ್ಡ್ ಓನ್ಲಿ ಫಾರ್ ವಾಟ್ ಇಂಟ್ರಾನ್ಸಿಟಿವ್ ವರ್ಬ್, ರೈಟ್. ಸೊ ಈಗ ವಾಟ್ ಮತ್ತು ಹೂಮ್ ಹಾಕಿದಾಗ ನಿಮಗೇನಾದರೂ ರೆಸ್ಪಾನ್ಸ್ ಬಂದಿಲ್ಲ ಅಂತಂದರೆ ಅದು ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಅರ್ಥ, ರೈಟ್. ಓಕೆ, ಫಾರ್ ಎಕ್ಸಾಂಪಲ್ he climbed. What? See, this is intransitive verb, right? So that's what ನಾವು ಇಲ್ಲಿ ಡೌನ್ ಅಂತ ಯೂಸ್ ಮಾಡಿದ್ದೀವಿ, right? Down the ladder. Got this point? Okay, let us see categorization of these prepositions, right? Types of prepositions. Now look at here, there are 4 main types: preposition of time, preposition of position, preposition of direction, other prepositions, right? So ಕೆಲವು ಪುಸ್ತಕದಲ್ಲಿ prepositions, types of preposition ಅನ್ನು ಟೈಮು, ಪ್ಲೇಸ್, ಡೈರೆಕ್ಷನ್, ಅದರ್ಸ್ ಅಂತ ಕ್ಯಾಟಗರೈಸ್ ಮಾಡ್ತಾರೆ. ಕೆಲವು ಬುಕ್ಕಲ್ಲಿ ಯು ವಿಲ್ ಫೈಂಡ್ ಸಮಥಿಂಗ್ ಲೈಕ್ simple preposition, double preposition, and compound preposition, and one more is the participle preposition or phrase ಅಂತ ಹೇಳ್ತಾರೆ, ರೈಟ್. ಫ್ರೇಸ್ ಪ್ರಿಪೊಸಿಷನ್ ಈ ರೀತಿಯೂ ಕ್ಯಾಟಗರೈಸ್ ಮಾಡಿರ್ತಾರೆ. ಒಂದೊಂದು ಬುಕ್ಕು ಒಂದೊಂದು ಥರ ಹೇಳ್ತವೆ, ಬಟ್ ಅಲ್ಟಿಮೇಟ್ಲಿ ಯು ಆರ್ ಗೋಯಿಂಗ್ ಟು ಲರ್ನ್ ಪ್ರಿಪೊಸಿಷನ್ಸ್ ವಾಟ್ ಎವರ್ whichever way you fall, whichever way you go, right? So here we are going from what? Preposition of time, preposition of position, preposition of time, preposition of direction, other prepositions ಅಂತ ನೋಡೋಣ. ಈಗ ನೆಕ್ಸ್ಟ್ ಪ್ರಿಪೊಸಿಷನ್ ಆಫ್ ಟೈಮ್ ಅನ್ನೋದನ್ನು ಏನಂತ ನೋಡೋಣ. ಸೊ ಪ್ರಿಪೊಸಿಷನ್ ಆಫ್ ಟೈಮ್, ನಾವು ಲುಕ್ ಎಟ್ ಹಿಯರ್, ಇದು ಆನ್ ಡೈರೆಕ್ಟ್ ನಾನು ಎಕ್ಸಾಂಪಲನ್ನು ತೋರಿಸ್ತಾ ಇದ್ದೀನಿ. ಇದರದ್ದು ಎಕ್ಸ್ಪ್ಲನೇಷನ್ ಎಲ್ಲ ನಿಮಗೆ ಸರ್ ಮಾಡಿದ್ದಾರೆ. ಹಿಯರ್ ಐ ಆಮ್ ಜಸ್ಟ್ ಗ್ಲ್ಯಾನ್ಸ್ ಮಾಡೋದು ಉದ್ದೇಶಕ್ಕೋಸ್ಕರವಾಗಿ ನಾನು ಈ ಕ್ಲಾಸನ್ನು ತಗೋತಾ ಇರೋದು. ಇನ್, ಆನ್, ಫಾರ್, ಸಿನ್ಸ್, ಆಟ್, ಫ್ರಮ್, ಬಿಟ್ವೀನ್, ಡ್ಯೂರಿಂಗ್, ಆಫ್ಟರ್, ಬಿಫೋರ್, ಬೈ, ವಿತಿನ್, ಟಿಲ್, ಅಂಟಿಲ್, ಫ್ರಮ್, ಎಕ್ಸೆಟ್ರಾ, ರೈಟ್. ಸೊ ದೀಸ್ ಆರ್ ಸೆಡ್ ಟು ಬಿ ವಾಟ್? ಪ್ರಿಪೊಸಿಷನ್ ಆಫ್ ಟೈಮ್. ಈ ಪ್ರಿಪೊಸಿಷನ್ ಆಫ್ ಟೈಮು ಈ ರೀತಿ ಇಷ್ಟು ಎಕ್ಸಾಂಪಲ್ಗಳು ಬರ್ತವೆ. ಐ ವಿಲ್ ಗೋ ಫಾರ್ ದ ಪ್ರಿಪೊಸಿಷನ್ ಆಫ್ ಪೊಸಿಷನ್ ಆರ್ ಪ್ಲೇಸ್. ನಾವು ಲುಕ್ ಎಟ್ ಹಿಯರ್, between, among, amidst, in, at, on, beside, by, under, behind, over, above, below, in front of, etc. Now look at here, there are some similarities in this. ಕೆಲವು ಪ್ರಿಪೊಸಿಷನ್ ಆಫ್ ಪೊಸಿಷನ್ ಅಥವಾ ಪ್ಲೇಸು ಕೂಡ ಪ್ರಿಪೊಸಿಷನ್ ಆಫ್ ಟೈಮಲ್ಲಿ ಬಂದಿದೆ. ಫಾರ್ ಎಕ್ಸಾಂಪಲ್ ಬಿಟ್ವೀನ್ ಇಲ್ಲೂ ಬಂದಿದೆ, ಹಾಗೆ ಪ್ರಿಪೊಸಿಷನ್ ಆಫ್ ಟೈಮಲ್ಲಿನೂ ಬಂದಿದೆ, ರೈಟ್. ಸೊ ದಿಸ್ ಈಸ್ ಅಬೌಟ್ ದ ಪ್ರಿಪೊಸಿಷನ್ ಆಫ್ ಟೈಮ್ ಆ್ಯಂಡ್ ಪ್ಲೇಸ್, ರೈಟ್. So let us see preposition of direction, which shows some direction: along, across, against, up, down, to, towards, for, from, at, on. It is said to be what? Preposition of direction, right? So ಇಲ್ಲಿ direction ಅನ್ನು ತೋರಿಸ್ತವೆ. Other prepositions like without, with, by, off, around, about, besides, except are said to be what? Other prepositions. Okay, so let us solve some exercise on these things, right? ಸೊ ನಿಮಗೆ ಇಲ್ಲಿವರೆಗೂ ಪ್ರಿಪೊಸಿಷನ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಈಗ ಒಂದಿಷ್ಟು we are going to solve some questions here, right? Translate this passage dash English. Now look at here, in ಅಂತ ಒಂದಿದೆ, into ಅಂತ ಇದೆ. So what is the right preposition here? So the right preposition is B. Option B is into. ಯಾಕೆ ನಾವು ಇಂಟುನ ಕನ್ಸಿಡರ್ ಮಾಡಬೇಕು ಅಂದರೆ, ಟ್ರಾನ್ಸ್ಲೇಟ್ ಅನ್ನೋ ಒಂದು ವರ್ಡ್ ಯಾವಾಗಲೇ ಬರಲಿ,
ಅದನ್ನು ನೀವು ಇಂಟು ಅಂತಲೇ ಯೂಸ್ ಮಾಡಿ ಪ್ಲೀಸ್. ವೆನೆವರ್ ದೆರ್ ಈಸ್ ಅ ಚೇಂಜ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್, ಇಂಟು ಈಸ್ ಯೂಸ್ಡ್. ವೆನೆವರ್ ದೆರ್ ಈಸ್ ಅ ಚೇಂಜ್ ಫ್ರಮ್ one medium to another medium. Okay, he climbed dash the tree. Now look at here, every things are said to be what? Intransitive verbs ಇಲ್ಲಿ ಯೂಸ್ ಮಾಡಿರೋದು. He climbed what? There is no response here, right? ಸೊ ಅವನು ಹತ್ತಿದ, ಅವನು ಏನಾದರೂ ಹತ್ತಿರ್ಬೋದು, ಟೇಬಲ್ ಆದರೂ ಹತ್ತಿರ್ಬೋದು, ಮರ ಆದರೂ ಹತ್ತಿರ್ಬೋದು, ಇನ್ನೊಂದಾದರೂ ಹತ್ತಿರ್ಬೋದು, ರೈಟ್? ಸೊ ಫಾರ್ intransitive verb we do use what? Prepositions. He climbed. Now look at here, he climbed, A is the option up or on. He climbed on the tree or he climbed up the tree. So up the tree is the right answer. Now up, it is a general one. ನಿಮಗೆ ಇದನ್ನು ಎಕ್ಸ್ಪ್ಲನೇಷನ್ ಯಾಕೆ ಅಪ್ ಅಂತ ಹೇಳಬೇಕು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಆನ್ ದ ಟ್ರೀ ಅಂತ ಇದು ಯೂಶ್ವಲ್ ಕರೆಕ್ಟಾಗಿ ಆಗಲ್ಲ. ಈಗ ಒಂದು ಟ್ರೀ ಅಂತ ಇದೆ ಅಂದರೆ, ರೈಟ್? ಸೊ ಈ ಟ್ರೀನ ನಾವು ಮೇಲೆ ಹತ್ತೀವಿ. ವಿ ಆರ್ ಗೋಯಿಂಗ್ ಟು ಕ್ಲೈಂಬ್ ಇನ್ ದಿಸ್ ವೇ, ರೈಟ್? ಸೊ ದಿಸ್ ಈಸ್ ಸೆಡ್ ಟು ಬಿ ವಾಟ್? ಅಪ್. ಗಾಟ್ ದಿಸ್ ಪಾಯಿಂಟ್? ಓಕೆ. ಆನ್ ದ ಟ್ರೀ ಅಂತಂದರೆ ಇಟ್ ಇಸ್ ಸಮಥಿಂಗ್ ಬಿಕಮ್ ವಿಯರ್ಡ್, ರೈಟ್? ಓಕೆ. ದ ಪ್ಲೇಸ್ ದ ಲ್ಯಾಂಪ್ ಡ್ಯಾಶ್ ದ ಟೇಬಲ್. ಸೊ ಪ್ಲೇಸ್ ದ ಲ್ಯಾಂಪ್ ಡ್ಯಾಶ್ ದ ಟೇಬಲ್ ಅಪಾನ್ ದ ಟೇಬಲ್, ರೈಟ್? ಅಪಾನ್. ಸಿ ದಿಸ್ ಅಪಾನ್ ಅಂತ ಯೂಸ್ ಮಾಡೋದು ಓಲ್ಡ್ ಇಂಗ್ಲೀಷಲ್ಲಿ ಯೂಸ್ ಮಾಡ್ತಾರೆ. ಸಮ್ಟೈಮ್ಸ್ ವಿ ಡೂ ಆಲ್ಸೋ ಆನ್ ಅಂತಲೂ ಯೂಸ್ ಮಾಡ್ತೀವಿ ಕೂಡ, ರೈಟ್? ಅಪಾನ್ ದ ಟೇಬಲ್ ಅಂತಲೇ ನಾವು ಜಾಸ್ತಿ ಟ್ರೆಡಿಷ್ನಲ್ ಇಂಗ್ಲೀಷ್ ಅಂತ ನೋಡ್ತಾ ಹೋದರೆ ಅಪಾನ್ ಅಂತ ಯೂಸ್ ಮಾಡೋದು, ರೈಟ್? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್ ಈಸ್ ಟ್ರಾನ್ಸ್ಲೇಟ್ ದಿಸ್ ಪ್ಯಾಸೇಜ್ ಫ್ರಾಮ್ ಉರ್ದು ಇಂಗ್ಲೀಷ್ ಅಂತ ಇದೆ, ಉರ್ದು ಡ್ಯಾಶ್ ಇಂಗ್ಲೀಷ್ ಅಂತ ಇದೆ. ನಾವು ಇಂಟು ಅಂತ ಇದೆ, ಟು ಅಂತ ಇದೆ. ಸಿ, ನಾನು ಫಸ್ಟ್ ನಿಮಗೆ ಹೇಳಿದ ಪ್ರಕಾರ ಟ್ರಾನ್ಸ್ಲೇಟ್ ಅಂದರೆ ವೆನೆವರ್ ದೆರ್ ಈಸ್ ಎ ಚೇಂಜ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್. ಸೊ ಒನ್ ಮೀಡಿಯಮ್ ಏನಿದೆ ಉರ್ದು ಅಂತ ಇದೆ, ಅನದರ್ ಮೀಡಿಯಮ್ ಈಸ್ ಇಂಗ್ಲೀಷ್. ಸೊ ಯು ಮಸ್ಟ್ ಯೂಸ್ ಇಂಟು ಇಸ್ ದ ರೈಟ್ ಆನ್ಸರ್, ರೈಟ್? ಓಕೆ. ದ ನೆಕ್ಸ್ಟ್ ಥಿಂಗ್ ಈಸ್ ಲಾಸ್ಟ್ ಇಯರ್ ಮೈ ಫ್ರೆಂಡ್ ಲಿವ್ಡ್ ಡ್ಯಾಶ್ ರಾಂಪುರ್ ಫಾರ್ 6 months. ನಾವು ರಾಂಪುರ್ ಅನ್ನೋದು by hearing this, it is a name of village. ಈ ವಿಲೇಜು ಅಥವಾ ಟೌನ್ ಅಂತ ಹೇಳ್ಬೋದು. ಯಾವುದೇ ರೀತಿಯ ಸಿಟಿ ಹೆಸರು ಯಾವುದು ರಾಂಪುರ್ ಅಂತ ನನಗೆ ತಿಳಿದ ಮಟ್ಟಿಗೆ ಯಾವುದೂ ಇಲ್ಲ, ರೈಟ್? ಸೊ ನೀವು ಈ ವಿಲೇಜು ಟೌನು ಅಂತ ಬಂದಾಗ, ಸೊ ಯು ಮಸ್ಟ್ ಗೋ ಫಾರ್ ವಾಟ್? ಲಿವ್ ಎಟ್ ಅಂತ ತಗೋಬೇಕು ಫಾರ್ ವಿಲೇಜ್ ಆಸ್ ವೆಲ್ ಆಸ್ town, right? So last year my friend lived at Rampur for 6 months. Now live in anta yavage tagobeku? Live in for a big city, big cities anta bandaga ಯೂಶ್ವಲಿ ನಾವು ಏನು ಮಾಡ್ತೀವಿ? ಇನ್ ಅಂತ ತಗೋತೀವಿ. ಸೊ ರಾಂಪುರ್ ಮತ್ತು ಇದು ಬಿಗ್ ಸಿಟಿನ ಸ್ಮಾಲ್ ಸಿಟಿನ ಸರ್ ಅಂತ ನಿಮಗೆ ಏನಾದರೂ ಡೌಟ್ ಇದ್ದರೆ, ಕ್ವಶನ್ ಪೇಪರಲ್ಲಿ ಹೇಗಿರುತ್ತೆ, ಬಿಗ್ ಸಿಟೀಸು ಯಾವ್ಯಾವ ಬಿಗ್ ಸಿಟೀಸ್ ಇರ್ತವೆ ಅದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ಡೋಂಟ್ ವರಿ ಅಬೌಟ್ ಇಟ್. ಓಕೆ. ನಾವು ಲುಕ್ ಎಟ್ ಹಿಯರ್. ಆರ್ಯನ್ ರಿಸೆಂಬಲ್ಸ್ ಡ್ಯಾಶ್ ಹಿಸ್ ಫಾದರ್. ಸೊ ಯು ಶುಡ್ ನಾಟ್ ಯೂಸ್ ಎನಿ ಪ್ರಿಪೋಸಿಷನ್ ಫಾರ್ ದಿಸ್ ರಿಸೆಂಬಲ್ಸ್ ಅಂತ ಬಂದಾಗ no preposition should be used. No prepositions is used with resemble, right? So here Aryan Khan or something like that resembles his father, like Shah Rukh Khan. So resembles anta bandaga ನೀವು ಯಾವುದೇ ರೀತಿಯ ಪ್ರಿಪೊಸಿಷನ್ ಅನ್ನು ತಗೋಬೇಡಿ, ರೈಟ್? ಸೊ ಇಟ್ ಈಸ್ ಸೇಡ್ ಟು ಬಿ ವಾಟ್? ಟ್ರಾನ್ಸಿಟಿವ್ ವರ್ಬ್. ಗಾಟ್ ದಿಸ್ ಪಾಯಿಂಟ್? ಓಕೆ. ಲೆಟ್ ಅಸ್ ಸ್ಟಡಿ ದ ನೆಕ್ಸ್ಟ್ ಒನ್. ಡು ನಾಟ್ ಕ್ವಾರಲ್ ಡ್ಯಾಶ್ ಆನ್ ಇಶ್ಯೂ. ನೋಡಿ, ಆನ್ ಮತ್ತು ಓವರ್ ಅಂತ ಇದೆ. ದ ರೈಟ್ ಪ್ರಿಪೊಸಿಷನ್ ಈಸ್ ಸೇಡ್ ಟು ಬಿ ವಾಟ್? ಓವರ್.
Do not quarrel over an issue, right? So here we have used over. Got this point? Over is the right what preposition. Some fixed prepositions ಅಂತ ಬರ್ತವೆ, ಅಲ್ಲಿ ನೀವೇನು ಮಾಡಬೇಕು, quarrel over ಅಂತ ಇರುತ್ತೆ, ಅವನನ್ನು ನೀವು ಹಾಗೆಯೇ ತಗೋಬೇಕು. ಅದನ್ನು ನೀವು ಯಾವುದೇ ರೀತಿಯ ಚೇಂಜಸ್ಸನ್ನು ಮಾಡೋಕ್ಕಾಗಲ್ಲ, ರೈಟ್? So this is the thing. We say sometimes said to be what? ಈಗ phrasal phrase prepositions ಅಂತ ಬರ್ತವೆ, ಅಲ್ಲಿ ನಾವು over quarrel over ಅಂತಾನೆ ತಗೋತಾ ಇದ್ದೀವಿ. Okay, the next thing is I regret dash the delay. Now look at here, regret ಅಂತ ಇದೆ. I regret what? Something, for something. Delay ಅಂತ ಹೇಳ್ತೀವಿ. I regret for my problem ಅಂತ ಹೇಳ್ತೀವಿ. So here it is a transitive verb, so that's what you should not use any of these two what preposition. Option is the right answer. So you should not use what preposition here, because regret is transitive verb. So transitive verb, right? So transitive verb ಗೆ ನಾವು ಯಾವತ್ತೂ ಕೂಡ preposition ಅನ್ನು ಯೂಸ್ ಮಾಡಲ್ಲ, right? So how to find out the transitive verb or intransitive verb? See, how to find out the transitive verb? Just put what and whom after the verb. If you get any response, then it is a transitive verb. If you don't get any response, it is said to be what? Intransitive verb, right? Okay, the next one. I spent my childhood dash my village. Now look at here, on antagata, it antagata hedi nodana. So here the correct answer is at. ಯಾಕೆ at? Because village ಅಂತ ಮೆನ್ಷನ್ ಮಾಡಿದ್ದೀವಿ. ವಿಲೇಜ್ ಮತ್ತು ಟೌನ್ ಅಂತ ಬಂದಾಗ ನೀವು at ಅಂತ ತಗೋಬೇಕು, at, right? Do not get confused. In ಅಂತ ಬಂದರೆ, so big cities, for city we go for in. Got this point? Okay, we'll go for the next question, that is it has been dash for Monday. So for ಅಂತ ಆಗತ್ವಾ ಅಥವಾ since ಆಗತ್ತಾ ಹೇಳಿ. So look at here we the right preposition is since. ಯಾಕೆ since ಅನ್ನು ಯೂಸ್ ಮಾಡ್ತಾ ಇದ್ದೀವಿ, for ಅನ್ನು ಯಾಕೆ ಯೂಸ್ ಮಾಡ್ತಾ ಇದ್ದೀವಿ? It has been raining since Monday ಅಂತ ಯಾಕೆ ಹೇಳ್ತಾ ಇದ್ದೀವಿ ನೋಡಿ, ವೆರಿ ಸಿಂಪಲ್. ಸಿನ್ಸ್ ಅಂತ ಬಂದರೆ ಇಟ್ ಈಸ್ ಪಾಯಿಂಟ್ ಆಫ್ ಟೈಮ್ ಅಂತ ತೋರಿಸಿದಾಗ ಸಿನ್ಸ್ ಅನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಫಾರ್ ಅಂತ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಪೀರಿಯಡ್ ಆಫ್ ಟೈಮ್. ಸೊ ಪೀರಿಯಡ್ ಆಫ್ ಟೈಮ್, ಈಗ ಮಂಡೇ ಅನ್ನೋದು ಪಾಯಿಂಟ್ ಆಫ್ ಟೈಮ್. ಇಟ್ ಈಸ್ ಮೆನ್ಷನ್ಡ್ ಕ್ಲಿಯರ್ಲಿ ಆನ್ ಮಂಡೇ ಅಂತ ತೋರಿಸ್ತಾ ಇದ್ದೀವಿ, ರೈಟ್? ಸೊ ಇದನ್ನು ಮಂಡೇ ಅಂತ ಅಂದರೆ ಪಾಯಿಂಟ್ ಆಫ್ ಟೈಮಲ್ಲಿ ಬರುತ್ತೆ. ಸಿ, ಇಟ್ ಹ್ಯಾಸ್ ಬೀನ್ ರೈನಿಂಗ್ ಫಾರ್ ಅ ವೀಕ್ ಅಂತ ಹೇಳ್ಬೋದು. ಅ ವೀಕ್ ಅಂತಂದರೆ ಏನು? ಅ ವೀಕ್ ಅಂತಂದರೆ, ಸೊ ಅ ವೀಕ್ ಅಂತಂದರೆ ಇಟ್ ಈಸ್ ಸೇಡ್ ಟು ಬಿ ವಾಟ್? ದ ಪೀರಿಯಡ್ ಆಫ್ ಟೈಮ್. ಒಂದು ಈ ಪೀರಿಯಡಿಂದ ಇನ್ನೊಂದು ಪೀರಿಯಡ್ವರೆಗೂ ಆಗ್ತಾ ಇರುತ್ತೆ. So it starts with Sunday and it ends with what? Saturday, right? So here we go for what? The period of time, that is for, and point of time, that is since. So since anna navilli use ಮಾಡ್ತಾ ಇದ್ದೀವಿ, right? So we'll go for the next question, that is Gandhari was blind dash the defects of her son. ನೋಡಿ, Gandhari was blind. ಆಫ್ ಬರುತ್ತೋ ಅಥವಾ ಟು ಬರುತ್ತಾ ಇಲ್ಲಿ? ದ ರೈಟ್ ಪ್ರಿಪೊಸಿಷನ್ ಈಸ್ ಟು ಹಿಯರ್. ಗಾಂಧಾರಿ ವಾಸ್ ಬ್ಲೈಂಡ್ ಟು ದ ಡಿಫೆಕ್ಟ್ಸ್ ಆಫ್ ಹರ್ ಸನ್. ಸೊ ಟೂನ ಯೂಸ್ ಮಾಡ್ತಾ ಇದ್ದೀವಿ. ಟು, ನಾಟ್ ಆಫ್ ದ ಡಿಫೆಕ್ಟ್ಸ್ ಆಫ್ ಹರ್ ಸನ್ಸ್. ದಟ್ ಈಸ್ ನಾಟ್ ಎ ರೈಟ್ ಥಿಂಗ್. ಬ್ಲೈಂಡ್ ಟು ಅಂತ ಆಗುತ್ತೆ, ರೈಟ್? ಸಮ್ ಫಿಕ್ಸ್ಡ್ ಪ್ರಿಪೊಸಿಷನ್ಸ್ ಅಲ್ಲಿ ಏನು ಬರ್ತವೆ? What we call phrase prepositions, we do use to, right? It is shame that countries dash while Taliban took over Afghanistan. Now look at here it is shame that countries dash
looked on, looked on. Now look at here, looked on. ಇದು ಯಾವುದರಲ್ಲಿ ಬರುತ್ತೆ? looked on ಅನ್ನೋದು. Now look at here, looked on ಅನ್ನೋದು phrase preposition ಅಂತ ಹೇಳ್ತೀವಿ, ಅಲ್ಲಿ ಫಿಕ್ಸ್ಡ್ ಆಗಿ ಬರ್ತವೆ, ರೈಟ್? ಸೊ looked on, ರೈಟ್? looked on ಅಂತಂದರೆ ಅದನ್ನು ನೋಡ್ತಾ ಇದ್ರು. ಎಲ್ಲ ದೇಶಗಳು ಏನು ಮಾಡಿದ್ವು? ಎಲ್ಲ ದೇಶಗಳು ನೋಡ್ತಾ ಇದ್ವು. ಜಸ್ಟ್ ದೇ ಆರ್ ಲುಕಿಂಗ್ ವಾಟ್ ಅದು ಆಗೋದನ್ನು ನೋಡ್ತಾ ಇದ್ರು. ಅದನ್ನು ನಾವು ಲುಕ್ಡ್ ಆನ್ ಅಂತ ಹೇಳ್ತೀವಿ. ಲುಕ್ಡ್ ಅನ್ನೋದು ಬೇರೆ ಆಗುತ್ತೆ, ರೈಟ್? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಒನ್. ಪೊಲೀಸ್. ದಿಸ್ ಈಸ್ ನಾಟ್ ಪೊಲೀಸ್. ಕನ್ನಡದಲ್ಲಿ ಪೊಲೀಸ್ ಅಂತ ಬರೀತಾರೆ. ಪೊಲೀಸ್ ಅನ್ನೋದು ಕನ್ನಡದಲ್ಲಿ ಕರೆಕ್ಟ್ ಇದೆ, ಬಟ್ ಇಂಗ್ಲೀಷಲ್ಲಿ ಅದು ಪೊಲೀಸ್ ಆಗಲ್ಲ, ಅದು ಪಲೀಸ್ ಅಂತ ಹೇಳ್ತೀವಿ, ರೈಟ್? ಪಲೀಸ್ ಆರಂಟ್ ಅಲೋಡ್ ಟು ಎಂಟರ್ ಡ್ಯಾಶ್ ದ ಸ್ಕೂಲ್ ಕ್ಯಾಂಪಸ್. Police aren't allowed to enter dash the school campus. So now look at here, to the school campus ಆಗುತ್ತೋ ಅಥವಾ into the school campus ಆಗುತ್ತೋ ಅದು? Here the right option is A, into the school campus, right? Okay, now we'll go for the next one. He committed suicide by jumping dash the river. Dash the river, again into the river. See, ಎಲ್ಲವಕ್ಕೂ ಕೂಡ ಪ್ರಿಪೋಸಿಷನ್ಸ್ ಅಲ್ಲಿ ರೂಲ್ಸ್ ಇಲ್ಲ. ನೀವು by practice you will come to know whether which preposition is the right preposition to the right word ಅಂತ ಗೊತ್ತಾಗೋದು by practice, right? Option B is the right answer. He lives dash Bangalore. Sorry, he lives. Okay, here I have done the mistake. Let us take it as at, okay, and in. ಇವೆರಡನ್ನು ತಗೊಳ್ಳೋಣ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. he lives dash Bangalore. at Bangalore ಆಗುತ್ತವಾ ಇನ್ ಬ್ಯಾಂಗ್ಳೂರ್ ಆಗುತ್ತೋ? ಸೊ ಬಿಗ್ ಸಿಟೀಸ್ಗೆ ನಾನೇನು ಹೇಳಿದ್ದೀನಿ, ಇನ್ ಅಂತ ಯೂಸ್ ಮಾಡಬೇಕು. ದಟ್ ಈಸ್ ಇನ್ ಬ್ಯಾಂಗ್ಳೂರ್. he lives in Bangalore, right? Option B is the right answer. We'll go for the next question. I will come dash tomorrow. I will come dash tomorrow. At tomorrow ಆಗುತ್ತಾ by tomorrow ಆಗುತ್ತಾ ಇದು? So option B is the right answer, by tomorrow, because ಯಾಕೆ by always used with what? time expression. time expression ಗೆ ನಾವು by ಅಂತ ಯೂಸ್ ಮಾಡ್ತೀವಿ, right? Okay, option B is the right answer. Let us go for the next one, 17th. She burst dash tears. With tears or into the tears? Now into the tears, burst into the tears, right? So this is the phrasal fixed phrase preposition ಅಂತ ಹೇಳ್ತೀವಿ. ಸೊ ಪ್ರಿಪೋಸಿಷನಲ್ ಫ್ರೇಸ್ ಅಂತಾದರೂ ಹೇಳ್ತಾರೆ, ಪ್ರಿಪೋಸಿಷನಲ್ ಫ್ರೇಸ್, ರೈಟ್? ಸೊ ಈ ರೀತಿ ಬಂದಾಗ ಕೆಲವೊಂದು ಫಿಕ್ಸ್ಡ್ ಆಗಿರ್ತವೆ, ಅದನ್ನು ನೀವು ನೋಡ್ಕೋಬೇಕು. ಬೈ ಚೇಂಜಿಂಗ್ ವಾಟ್ ಪ್ರಿಪೋಸಿಷನ್ ಹಿಯರ್, ದ ಮೀನಿಂಗ್ ವಿಲ್ ಗೆಟ್ ಚೇಂಜ್ಡ್ ಹಿಯರ್. ಇಲ್ಲಿ ಮೀನಿಂಗು ಚೇಂಜ್ ಆಗುತ್ತೆ. ಯಾವುದಕ್ಕೆ ಒಂದು ಪರ್ಸನ್ಗೆ ಹಾಕ್ಬೋದು, ಒಂದು ಸಮಥಿಂಗ್ ಲೈಕ್ ವಾಟ್ ಥಿಂಗ್ಸಿಗೆ ಹಾಕಬೇಕು, ಆ ಥರ ಬರುತ್ತೆ. ಸೊ ಬಿ ಕೇರ್ಫುಲ್ ಇನ್ ದ್ಯಾಟ್ ದೋಸ್ ಥಿಂಗ್ಸ್, ರೈಟ್? ಓಕೆ, ಐ ವಾಂಟ್ ಟು ಗೆಟ್ ರಿಡ್ ಡ್ಯಾಶ್ ಹಿಮ್. ಓಕೆ, ಸೊ ಲೆಟ್ ಮಿ ಪುಟ್ ಇಟ್ ಟು ಚಾರ್ಜ್. Okay, I want to get rid dash him. I want to get rid dash him. ಏನು ಬರುತ್ತೆ? ಸೊ ಫ್ರಮ್ ಬರುತ್ತಾ ಅಥವಾ ಆಫ್ ಬರುತ್ತಾ? Now look at here, get rid of, right? Again it is what? Prepositional phrase, right? What do you mean by phrase? Phrase is a group of words, right? So there is no subject in that, just it's a group of words. So again it is what? Prepositional phrase. Get rid of, get rid of. So option B is the right answer. Okay, let us see the next one is take the cake has been divided dash 4 pieces. Here again we are making what?
there is a change from one medium to another medium ಅನ್ನೋದು ಅಪ್ಲೈ ಆಗುತ್ತೆ. ದಟ್ ಈಸ್ ಇಂಟು, ರೈಟ್? ಇಂಟು ಇನ್ 4 ಪೀಸಸ್ ಅಂತ ಆಗಲ್ಲ, ಇಂಟು 4 ಪೀಸಸ್ ಅಂತ ಆಗುತ್ತೆ. ಸೊ ಡಿವೈಡೆಡ್ ಇಂಟು is also said to be what? The phrasal what preposition, phrase preposition, prepositional phrase. Okay, she cuts the cake dash knife. Now look at here, she cuts from the knife. Is it with knife? With a knife, a or something, you must use it, right? So you cannot use okay, with a knife. So with is said to be what? The right preposition. Yake? See, with plus object anta bandaga ನಾವು ಆಬ್ಜೆಕ್ಟ್ ಅನ್ನು ಯೂಸ್ ಮಾಡ್ತಾ ಇದ್ರೆ ಅಲ್ಲಿ ವಿತ್ ಅಂತ ಹಾಕಬೇಕು, ರೈಟ್? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆಬ್ಜೆಕ್ಟ್ಸ್ ಅನ್ನು ಯೂಸ್ ಮಾಡಿ ಏನೋ ಒಂದು ಕೆಲಸ ಮಾಡ್ತಾ ಇರುವಾಗ ನೀವು ವಿತ್ ಅಂತಲೇ ಯೂಸ್ ಮಾಡಿ, ರೈಟ್? ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ದ ವರ್ಕ್ ಈಸ್ ಬೀಂಗ್ ಡನ್ ಡ್ಯಾಶ್ ಮೀ. ನಾವು ಲುಕ್ ಎಟ್ ಹಿಯರ್ ಲುಕ್ ಎಟ್ ದ ಸ್ಟ್ರಕ್ಚರ್ ಹಿಯರ್. ಈ ಸೆಂಟೆನ್ಸನ್ನು ನೋಡಿದರೆ ಯಾವ ಸ್ಟ್ರಕ್ಚರಲ್ಲಿ ಇದೆ ಇದು? ಈಸ್ ಇಟ್ ಇನ್ ಅ ಆಕ್ಟಿವ್ ಸ್ಟ್ರಕ್ಚರ್ ಆರ್ ಅ ಪ್ಯಾಸಿವ್ ಸ್ಟ್ರಕ್ಚರ್? Yes, this is in passive structure. Is being anta bandide, right? We have used V3 form with is, with a helping verb. Nodi, helping verb passive structures anta bandre, so passive structure irodrinda neevu illi ಏನು ಮಾಡಬಹುದು? Here we are going to use what? By me. The work has been done by me. That is said to be what? The right answer, that is option A is the right answer. Okay, we'll go for the next question, that is he was born dash July, right? So just look at here, he was born, ನಿಮಗೆ ಇದನ್ನ explanation sir ಮಾಡಿದ್ದಾರೆ, in July ಅಂತ ಆಗುತ್ತೆ, because you know where to use with, right? So in is said to be what? Preposition of time. In is said to be the preposition of time. ಇದು ಮಂತ್ಗೆ ನಾವು ಏನು ಮಾಡ್ತಾ ಇದ್ದೀವಿ? in ಅನ್ನು ಯೂಸ್ ಮಾಡ್ತೀವಿ. So this is used with in, right? He was born in July, right? Option B is the right answer. Having found a piece of chocolate, 2 children went to a teacher to divide it dash them. Nodi, having found a piece of chocolate, two children went to a teacher to divide it dash them. So among agutta, between agutta illi? Nodi, so the right answer is between. Why? Because between ಯಾಕೆ ನಾವು ಯೂಸ್ ಮಾಡ್ತೀವಿ? ಎರಡು ಥಿಂಗ್ಸ್ ಅಂತ ಬಂದರೆ you go for what? Between. It is in between two things. If it is more than one or two things, we say it as what? Among ಅಂತ ಯೂಸ್ ಮಾಡ್ತೀವಿ. Here we use it as between. ಇಬ್ಬರಲ್ಲಿ ಆಗ್ತಾ ಇದ್ರೆ ಬಿಟ್ವೀನ್ ಅಂತ ಯೂಸ್ ಮಾಡ್ತೀವಿ. ಮೋರ್ ದೆನ್ ಒನ್, ಮೋರ್ ದೆನ್ ಟು, ವಿ ಗೋ ಫಾರ್ ಅಮಾಂಗ್, ರೈಟ್? ಅಮಾಂಗ್ ಅಂದರೆ ಎಲ್ರಿಗೂ ಬರುತ್ತೆ, ರೈಟ್? ಓಕೆ, ಐ ಹ್ಯಾವ್ ನೋ ಪೆನ್ ಟು ರೈಟ್. I have no pen to write with. I have no pen to write with. It is said to be what? The right preposition. So ಕೆಲವೊಂದನ್ನ ನಾವು ವಿತ್ ಜೊತೆ ಎಂಡ್ ಮಾಡಬೇಕಾಗುತ್ತೆ, ರೈಟ್? ಸೊ ಇನ್ಫಾರ್ಮಲ್ ವೇದಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ದಟ್ ಈಸ್ ವಾಟ್? ವಿತ್ ಅನ್ನೋದನ್ನು ಲಾಸ್ಟಿಗೆ ಹಾಕ್ತೀವಿ ಅಥವಾ ಇನ್ ಅನ್ನೋದನ್ನು ಲಾಸ್ಟಿಗೆ ಹಾಕ್ತೀವಿ. ಫಾರ್ ಎಕ್ಸಾಂಪಲ್, ವಿಚ್ ರೂಮ್ ಡಸ್ ಶಿ ಸ್ಟೇ ಇನ್ ಅಂತ ಹೇಳ್ತೀವಿ, ರೈಟ್? ಸೊ ದಿಸ್ ಈಸ್ ಅಬೌಟ್ ವಾಟ್? ವಿತ್. Okay, we celebrate
So we celebrate our independence dash August of 15th. Now look at here, ಅಲ್ಲಿ ನಾವು ಏನೋ ಒಂದು ಕಾಂಟ್ರಾಕ್ಟ್ ಅನ್ನು ಮಾಡಿದ್ವಿ. ಸೊ ವಿ ಸೆಲೆಬ್ರೇಟ್ ಅವರ್ ಇಂಡಿಪೆಂಡೆನ್ಸ್ ಡೇ. ಸೊ ಆ ಕಡೆ ಇದರಲ್ಲಿ ಏನಾಯಿತು? ಸೊ ವಿ ಹ್ಯಾವ್ ಯೂಸ್ಡ್ ಇನ್, ರೈಟ್? ಹಿಯರ್ ಇಟ್ ಈಸ್ ಶೋನ್ ವಾಟ್ ಆನ್ ಅಂತ ಹೇಳ್ತೀವಿ, ರೈಟ್? So that is what the preposition of time, preposition of time on day, days and date. Date anta bandaga again we go for on, right? So here is one, idu nimage explain ಮಾಡ್ತೀನಿ. So in, on, at ಅನ್ನೋದು very simple. ನೋಡಿ, ಇನ್ ಅನ್ನೋದು ಲಾರ್ಜರ್ ಸೆಕ್ಷನ್ನಲ್ಲಿ ಬರುತ್ತೆ, ರೈಟ್? ಸೊ ಇನ್ ಅನ್ನೋದು ಇಫ್ ಇಟ್ ಈಸ್ ಮಂತ್ ವಿ ಗೋ ಫಾರ್ ಇನ್. ಸೊ ಮಂತ್ ಆದಮೇಲೆ ಅದರ ಚಿಕ್ಕ ಪಾರ್ಟನ್ನು ಯಾವ್ದು ತೊಗೊತೀವಿ? ಡೇ ಅಂತ ತೊಗೊತೀವಿ ಅಥವಾ ಡೇಟ್ ಅಂತ ತೊಗೊತೀವಿ, ಆರ್ ಡೇಟ್ ಅಂತ ತೊಗೋತೀವಿ. ಈ ಡೇ ಮತ್ತು ಡೇಟನ್ನು ತೊಗೊಳೋದಾದರೆ ನೀವು ಆನ್ ಅಂತ ತೊಗೋಬೇಕು. ಅದಕ್ಕಿಂತ ಚಿಕ್ಕದು ಟೈಮಿಗೆ ಹೋದರೆ ನೀವು ಏನಂತ ಮಾಡಬೇಕು? ಎಟ್ ಅಂತ ತೊಗೋಬೇಕು. So this is how we do it. Got this point? Yes. So this is about what the prepositions. So let me recap everything here. So prepositions ಅನ್ನೋದು ನಿಮಗೆ ಗೊತ್ತು. What do you mean by preposition? Preposition is a word placed before a noun or a pronoun to show its relation to some other words in a sentence, right? So how many kinds of prepositions you know? So kinds, sometimes ಏನಾಗುತ್ತೆ, preposition of time ಅಂತ ತಗೋತೀವಿ, preposition of, so let me write here, time, preposition of time. So preposition of place ಅಂತ ಹೇಳ್ತೀವಿ, and preposition of like place, direction ಅಂತನೂ ತಗೋತೀವಿ. Then we go for some prepositions like other prepositions, right? Okay, so ಕೆಲವು ಪುಸ್ತಕದಲ್ಲಿ ಈ ರೀತಿ ಮಾಡ್ತಾರೆ, ಇನ್ನು ಕೆಲವುದರಲ್ಲಿ ಬೇರೆ ರೀತಿ ಮಾಡ್ತಾರೆ. ಅದು ಯಾವುದಪ್ಪ ಅಂದರೆ ಸಿಂಪಲ್, ಡಬಲ್ ಪ್ರಿಪೊಸಿಷನ್, ಸಿಂಪಲ್ ಪ್ರಿಪೊಸಿಷನ್, compound preposition, compound and participle ಅಂತ ತಗೋತೀವಿ, participle, right? So one more is the phrase preposition, right? This is how we do it. So ಯಾವ ರೀತಿಯಿಂದ ಹೋದರೂ ಕೂಡ ನೀವು preposition ಅನ್ನು ಕಲಿತೀರಾ. So I have explained some rules here. ಕೆಲವು ರೂಲ್ಸನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ. ಅದು ಯಾಕೆ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದರೆ ಅದಕ್ಕೆ ಪ್ರಾಪರ್ ರೂಲ್ಸ್ ಅಂತ ಇರಲ್ಲ. ಸೊ ಪ್ರಿಪೊಸಿಷನನ್ನು ನೀವು ಹೇಗೆ ಕಲಿಬೋದು ಅಂತಂದರೆ ಬೈ ಪ್ರಾಕ್ಟಿಸಿಂಗ್. ಇದರಿಂದ ಅಷ್ಟೇ ನೀವು ಇದನ್ನು ಕಲಿಬೋದು. ಪ್ರಿಪೊಸಿಷನ್ಸನ್ನು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್, ರೈಟ್? ಬೈ ಪ್ರಾಕ್ಟೀಸ್, right? So this is about the prepositions, right? So I wish you all the best. Thank you one and all.